ಗೊತ್ತಾತು ಅದಕ್ಕೆ ನಾ ಒಂದು ಅಕ್ಕತ್ತೀವು ಹೊಡೆದ್ರಿ ಫೋಟೋ ಹೊಡೆದ್ರಲ್ಲ ವಿಡಿಯೋನ ಮಾಡತ್ತೀನಿ ನಡಿ. ಐನ ಏನಕ್ಕೆ ತೋಳ ಅಲ್ರಿ ಸರ್ ಇದು ತೋಳ ಅಲ್ರಿ ಇದು ಏನ ಇಲ್ಲ ಎಲ್ಲ ಅದಾವಲ್ರಿ ಇಲ್ಲಿ ನವನಗರದಾಗ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಡೆ ಒಂದು ನವನಗರದ ಒಂದು ವಿಡಿಯೋ ಬಂದಿತ್ತು ರೀ. ನವನಗರದಲ್ಲಿ ರಾತ್ರಿ 10 ಗಂಟೆ 11 ಗಂಟೆ ಸುಮಾರಿಗೆ ಯೂನಿಟ್ 2ನಲ್ಲಿ ಹೈನಾ ಅನ್ನುವಂಥ ಅಥವಾ ತೋಳ ಐತೆ ಗೊತ್ತಿಲ್ಲ ಓಡಾಡ್ತಾ ಇರೋದು ಒಂದು ವಿಡಿಯೋ ಬಂದಿತ್ತು ನಮ್ಮ ಹತ್ರ. ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನು ಮಾಡ್ಕೋತೀನಿ ಅಂದರೆ ಅದರಲ್ಲಿ ನವನಗರದ ಜನರಲ್ಲಿ ದಯವಿಟ್ಟು ರಾತ್ರಿ ಹೊತ್ತು ಒಬ್ಬೊಬ್ಬರೇ ತಿರ್ಗಾಳಕ್ಕೆ ಹೋಗಬೇಡ್ರಿ. ಒಂದು ವೇಳೆ ಹೋಗೋದೇ ಬಂತು ಅಥವಾ ಏನೋ ಹಿತ್ತಲ ಬಾಗಲ್ದಾಗ ಅಥವಾ ಬಾಗಲದ ಮುಂದೆ ನೀವು ಕುಂದ್ರೆ ಒಂದು ದೊಡ್ಡ ಬಡಗಿ ಹಿಡ್ಕೊಂಡು ಅಥವಾ ಏನೋ ಒಂದು ಕೈಯಲ್ಲಿ ಹಿಡ್ಕೊಂಡು ನೀವು ವಾಕಿಂಗ್ ಮಾಡೋದಾಗಿರಲಿ ತಿರುಗಾಡೋದಾಗಿರಲಿ ಮಾಡಿರಿ ಅಂಥೇಳಿ ನಂದೊಂದು ಸಾರ್ವಜನಿಕರಲ್ಲಿ ವಿನಂತಿ ರೀ. ಮತ್ತು ಇಲ್ಲೇ ನಮ್ಮ ಹಳೆ ಬಾಗಲಕೋಟೆ ಒಳಗೆ ಸ್ಟೇಷನ್ ಹತ್ರನೂ ಸಹಿತ ಈಗ ಒಂದು 4-5 ತಿಂಗಳ ಹಿಂದೆ ನಾನು ಸ್ಕೂಲಿಗೆ ಹೋಗ್ಬೇಕಂಥೇಳಿ ಅಲ್ಲೇ ರೈಲ್ವೆ ಗೇಟ್ ಹತ್ರ ನಿಂತಿದ್ದೆ. ನಾನು ಜಿಟಿ ಸ್ವಲ್ಪ ಮಳೆ ಬರಾಕಂತಿತ್ತು. ಅಲ್ಲೇ ರೈಲ್ವೆ ಗೇಟ್ನ ಹತ್ರ ತಾವು ನೋಡಿರ್ಬೋದು ಒಬ್ಬರು ಹಿರಿಯ ಅಜ್ಜ ಮತ್ತು ಸೊಸೆ ಮೊಮ್ಮಗ ಅಲ್ಲೇ ಒಂದು ತಗಡಿನ ಶೆಡ್ ಹಾಕ್ಕೊಂಡು ಅಲ್ಲೇ ವಾಸ ಅದಾರ. ಇಡೀ ಏರಿಯಾಕ ಅಂದ್ರೆ ರೈಲ್ವೆ ಗೇಟ್ನ ಆಚೆ ಕಡೆ ಅವರೊಬ್ಬರೇ ರೀ. ಅವ್ರ ಮನೆಯಲ್ಲಿ ಒಂದಿಷ್ಟು ಆಡು ಕುರಿ ಏನೋ ಸಾಕೊಂಡಾರ ಅವರು. ಅದ್ರ ಪಕ್ಕದೊಳಗೆ ಏನೈತಿ ಒಂದು ಇಟ್ಟಂಗಿ ಸುಣ್ಣದ ಭಟ್ಟಿ ಐತ್ರಿ. ತಾವು ನೋಡಿರ್ಬೋದು ಲೋಕಲ್ದವ್ರು ಆಗಿದ್ರೆ. ಆ ಸುಣ್ಣದ ಭಟ್ಟಿ ಹತ್ರ ಒಂದು ತೋಳದ ಥರನ ಸೇಮ್ ತೋಳದ ಥರನ ಹೆಂಗಿತ್ತು ರೀ ಮುಖ ಇದಿತ್ತು. ಏನಪ್ಪ ಅಂದ್ರೆ ಮುಖದ ಬಾಯಿ ಸುತ್ತಮುತ್ತಲು ಕರಿದು ಫುಲ್ ಕರಿ. ಅದ್ರ ಬಾಲ ಕೆಳಗೆ ಜೋತಾಡ್ತಾ ಇತ್ತು. ಸ್ವಲ್ಪ ಕೂದಲು ಕಂದು ಕಲರ್ ಇತ್ತು. ಅದ್ರ ಜೋಡಿ ಇವು ನಮ್ಮ 4-5 ನಾಯಿ. ನಾನೇನು ಹೇಳಿದೆ ಇದನ್ನು ನೋಡಿದ ತಕ್ಷಣ ಅಲ್ಲೇ ಇನ್ನೊಂದು 2-3 ನಾಯಿ ಇದ್ದು ರೀ. 2-3 ನಾಯಿ ಇದ್ದು ಅವು ನೋಡಿದ್ದೇನೆ. ಅದ್ರ ಬಾಲ ನೋಡಿದೆ. ಅದ್ರ ಬಾಲ ರೌಂಡಾಗಿ ಹಿಂಗೆ ಕುರುಪಿಗತಿ ಹಿಂಗೆ ಮೇಲೆ ಎದ್ದುಕೊಂಡಿದ್ದು ಇವು. ಇದ್ರ ಬಾಲ ಮಾತ್ರ ಕೆಳಗಿತ್ತು. ಆದರೆ ಆ ನಾಯಿ ಇದ್ರ ಜೋಡಿನೇ ಇತ್ತು ರೀ. ಅದು ಇಷ್ಟು ಸೇರಿಕೊಂಡು ಅಲ್ಲಿ ಇಟ್ಟಂಗಿ ಬಟ್ಟೆ ಒಳಗೆ ಹೋದು ರೀ. ನನಗದು ನೋಡಿದ ತಕ್ಷಣ ಭಯ ಆಯ್ತು. ನಾ ಒಬ್ಬಕ್ಕೆ ನಿಂತಿದ್ದೆ. ನಾನು ಯಾರ್ದೋ ಒಂದು ನಮ್ಮ ನಾಯಿ ಇಷ್ಟ ಯಾವ್ದಾರ ಈ ಥರ ನಾಯಿ ಒಂದು ರೀತಿ ನಾಯಿ ಸಾಕೋದನ್ನು ಚಲೋನ ರೀ. ಯಾಕಂದ್ರೆ ಇದು ನಮ್ಮ ನಾಯಿ ಯಾರು ಬೇಕಾದ್ರೆ ನಮ್ಮ ಮನೆ ಮುಂದೆ ಹಾಸಿ ಹೋಗ್ಲಿ ಓದಿರ್ತೈತಿ ರೀ. ಇದು ನಮ್ಮ ನಾಯಿ ಒಂದು ರೀತಿಲಿ ಚಲೋ ಅಲರ್ಟ್ ಹಾಕಿವಿ ನಾವು ಯಾರೋ ಬಂದ್ರೆ ಅಂಥೇಳಿ. ನಾಯಿಗಳು ಇರೋದು ಚಲೋ ರೀ ಮನೆ ಮುಂದೆ. ಒಬ್ಬರು ಅಂದ್ರೆ ಒಬ್ಬರು ಹಾಸಿ ಹೋಗಂಗಿಲ್ಲ ನಮ್ಮ ಮನೆ ಮುಂದೆ ಓದ್ರಾಕ್ ಚಲೋ ಮಾಡ್ತೈತಿ. ಹೀಗಾಗಿ ನಾನು ಅದಕ್ಕೆ ಸಾರ್ವಜನಿಕರಲ್ಲಿ ಏನು ವಿನಂತಿ ಮಾಡ್ಕೋತೀನಿ ಅಂತಂತಂದ್ರೆ ಇಲ್ಲೇ ರೈಲ್ವೆ ಗೇಟಿನ ಹತ್ರನೂ ಸಹಿತ ನಾನು ಕಣ್ಣಾರೆ ನೋಡಿದ್ದೀನಿ ರೀ. ಅದನ್ನ ಒಂದು ಸರಿ ನೋಡಿದೆ. ಇನ್ನೊಂದು ಸರಿ ನೋಡಿದ್ರೆ ದಾರಿಯಲ್ಲಿ ಹೋಗ್ತಾ ಇರೋದನ್ನು ನೋಡಿದ್ದೀನಿ ರೀ. ಅದೇ ಥರ ಒಂದು ಕೆಳಗೆ ಬಾಲ ಜೋತು ನರಿ ಅಂತ ಅದೊಂದು ಪ್ರಾಣಿ. ಅದು ಈಗೊಂದು 1 ವರ್ಷದಿಂದನೂ ನೋಡಿದ್ದೆ ನಾನು. ಯಾಕಂತಂದ್ರೆ ನಮ್ಮ ನಾಯಿಗೆ ಇರುವಂಥ ಒಂದು ಏನಪ್ಪ ಅಂತಂದ್ರೆ ಇದು ಬೇರೆ ಇರ್ತೈತಿ ರೀ. ಅದರದ್ದೊಂದು ಮುಖ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಊರು ಮನೆಯೊಳಗಿನ ನಾಯಿಗೆ ಬಾಲ ಎದ್ದಿರ್ತಾವ್ರಿ. ಆದರೆ ಈ ನರಿ ಮತ್ತು ತೋಳದ ಬಾಲಗಳು ಕೆಳಗೆ ಎಳೆ ಬೀಳ್ತಾವಂತ ನಮ್ಮ ತಾಯಿಯವರು ಹೇಳ್ತಿದ್ರು. ಚಿತ್ರದಲ್ಲೂ ಸಹಿತ ನಾವು ನೋಡಿವಿ. ಇವು 2 ಥರದ ಪ್ರಾಣಿಗಳನ್ನು ನಾನು ಕಣ್ಣಾರೆ ನೋಡಿದ್ದೀನಿ ರೈಲ್ವೆ ಗೇಟ್ ಹತ್ರ ಹಳೆ ಬಾಗಲಕೋಟೆ ಒಳಗೆ. ಮತ್ತು ನಿನ್ನೆ ನೋಡಿದ್ರೆ ಈಗ ಒಂದು 2-3 ದಿವಸದ ಹಿಂದೆ ಈ ಹೆಣ್ಣ ಅನ್ನುವಂಥ ಪ್ರಾಣಿ ಅಥವಾ ಏನೈತೋ ಗೊತ್ತಿಲ್ಲ, ಅವರು ಆ್ಯಕ್ಚುಲಿ ಗಾಡಿ ಒಳಗೆ 2 ವೀಲರ್ ಗಾಡಿ ಒಳಗೆ ವಿಡಿಯೋ ಮಾಡ್ಯಾರ. ಅದನ್ನು ಧೈರ್ಯವಂತರೇ ಅವ್ರಿಗೊಂದು ಸೆಲ್ಯೂಟ್ ಹೊಡಿಲೇಬೇಕು ನಾವು. ತುಂಬ ಧೈರ್ಯವಂತರು ಅವ್ರ ಸಹೋದರರು. ಅದನ್ನ ನೋಡಕ್ಕೆ ನಿಂತ್ರೆ ನಮಗೆ ಕೈಕಾಲು ನಡುಗ್ತಾವೆ. ಆದರೂ ಧೈರ್ಯದಿಂದ ಏನು ವಿಡಿಯೋ ಮಾಡ್ಯಾರ. ಹೀಗಾಗಿ ತಾವು ಬಾಗಲಕೋಟೆ ಜನ ಅಥವಾ ನವನಗರದ ಜನ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ತಿರ್ಗಾಡ್ಬೇಕು. ಅಲ್ಲಿ ರೈಲ್ವೆ ಗೇಟ್ನ ಹತ್ರ ಮಾತ್ರ ಒಬ್ಬೊಬ್ಬರೇ ಹೊರದೇಶಿಗೆ ಹೋಗ್ತಿರ್ತಾರೆ. ಅಂದರೆ ಲ್ಯಾಟ್ರಿನ್ ಎರಡಕ್ಕೆ ಹೋಗೋದನ್ನು ನಾನು ನೋಡೀವಿ. ಹಿರಿಯರಾದವರು ದಯವಿಟ್ಟು ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡು ತಾವು ಹೋಗಬೇಕು. ಹಳೆ ಬಾಗಲಕೋಟೆಯಲ್ಲಿ ನವನಗರದಲ್ಲಿ ತಿರುಗಾಡುವವರು ಅಥವಾ ವಾಕಿಂಗ್ ಹೋಗೋರು ಅಥವಾ ಹೊರಗಡೆ ಎಲ್ಲರ
ಹೋಗೋದು ಅಥವಾ ಅನಿವಾರ್ಯ ಬಂತಂದ್ರೆ ಟೂ ವೀಲರ್ ಗಾಡಿಯಲ್ಲಿ ಹೋಗ್ರಿ, ಒಬ್ಬೊಬ್ಬರೇ ತಿರ್ಗಾಡ್ಕೊಂತ ಹೋಗಬೇಡ್ರಿ, ವಾಕಿಂಗ್ ಮಾಡೋಕೆ ಹೋಗಬೇಡ್ರಿ. ಒಂದು ವೇಳೆ ಮಾಡಿದರೂ ಸಹಿತ ಕೈಯಲ್ಲಿ ಒಂದು ದೊಡ್ಡ ದೊಡ್ಡ ಕೋಲ್ ಹಿಡ್ಕೊಂಡು ತಾವು ನಡೆದಾಡಬೇಕು, ಹೋಗಬೇಕು ಅಂಥೇಳಿ ನಂದು ಸಾರ್ವಜನಿಕರಲ್ಲಿ ಒಂದು ವಿನಂತಿ ನೋಡಿರಿ. ಹೀಗಾಗಿ ನಮ್ಮ ಕಡೆ ಒಂದು ವಿಡಿಯೋ ಬಂದಿತ್ತದು, ಅದಕ್ಕೆ ಎಲ್ಲರ ಒಂದು ಒಳ್ಳೇದಾಗಲಿ ಅಂತ ತಿಳ್ಕೊಂಡು ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ. ಧನ್ಯವಾದಗಳು ರೀ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಡೆ ಒಂದು ನವನಗರದ ಒಂದು ವಿಡಿಯೋ ಬಂದಿತ್ತು ರೀ. ನವನಗರದಲ್ಲಿ ರಾತ್ರಿ 10 ಗಂಟೆ 11 ಗಂಟೆ ಸುಮಾರಿಗೆ ಯೂನಿಟ್ 2ನಲ್ಲಿ ಹೈನಾ ಅನ್ನುವಂಥ ಅಥವಾ ತೋಳ ಐತೆ ಗೊತ್ತಿಲ್ಲ, ಓಡಾಡ್ತಾ ಇರೋದು ಒಂದು ವಿಡಿಯೋ ಬಂದಿತ್ತು ನಮ್ಮ ಹತ್ರ. ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನು ಮಾಡ್ಕೋತೀನಿ ಅಂದರೆ, ಅದರಲ್ಲಿ ನವನಗರದ ಜನರಲ್ಲಿ ದಯವಿಟ್ಟು ರಾತ್ರಿ ಹೊತ್ತು ಒಬ್ಬೊಬ್ಬರೇ ತಿರ್ಗಾಳಕ್ಕೆ ಹೋಗಬೇಡ್ರಿ. ಒಂದು ವೇಳೆ ಹೋಗೋದೇ ಬಂತು ಅಥವಾ ಏನೋ ಹಿತ್ತಲ ಬಾಗಲ್ದಾಗ ಅಥವಾ ಬಾಗಲದ ಮುಂದೆ ನೀವು ಕುಂದ್ರೆ ಒಂದು ದೊಡ್ಡ ಬಡಗಿ ಹಿಡ್ಕೊಂಡು ಅಥವಾ ಏನೋ ಒಂದು ಕೈಯಲ್ಲಿ ಹಿಡ್ಕೊಂಡು ನೀವು ವಾಕಿಂಗ್ ಮಾಡೋದಾಗಿರಲಿ, ತಿರುಗಾಡೋದಾಗಿರಲಿ ಮಾಡಿರಿ ಅಂಥೇಳಿ ನಂದೊಂದು ಸಾರ್ವಜನಿಕರಲ್ಲಿ ವಿನಂತಿ ರೀ. ಮತ್ತು ಇಲ್ಲೇ ನಮ್ಮ ಹಳೆ ಬಾಗಲಕೋಟೆ ಒಳಗೆ ಸ್ಟೇಷನ್ ಹತ್ರನೂ ಸಹಿತ ಈಗ ಒಂದು 4-5 ತಿಂಗಳ ಹಿಂದೆ ನಾನು ಸ್ಕೂಲಿಗೆ ಹೋಗ್ಬೇಕಂಥೇಳಿ ಅಲ್ಲೇ ರೈಲ್ವೆ ಗೇಟ್ ಹತ್ರ ನಿಂತಿದ್ದೆ. ನಾನು ಜಿಟಿ ಸ್ವಲ್ಪ ಮಳೆ ಬರಾಕಂತಿತ್ತು. ಅಲ್ಲೇ ರೈಲ್ವೆ ಗೇಟ್ನ ಹತ್ರ ತಾವು ನೋಡಿರ್ಬೋದು, ಒಬ್ಬರು ಹಿರಿಯ ಅಜ್ಜ ಮತ್ತು ಸೊಸೆ ಮೊಮ್ಮಗ ಅಲ್ಲೇ ಒಂದು ತಗಡಿನ ಶೆಡ್ ಹಾಕ್ಕೊಂಡು ಅಲ್ಲೇ ವಾಸ ಅದಾರ. ಇಡೀ ಏರಿಯಾಕ ಅಂದ್ರೆ ರೈಲ್ವೆ ಗೇಟ್ನ ಆಚೆ ಕಡೆ ಅವರೊಬ್ಬರೇ ರೀ. ಅವ್ರ ಮನೆಯಲ್ಲಿ ಒಂದಿಷ್ಟು ಆಡು ಕುರಿ ಏನೋ ಸಾಕೊಂಡಾರ ಅವರು. ಅದ್ರ ಪಕ್ಕದೊಳಗೆ ಏನೈತಿ ಒಂದು ಇಟ್ಟಂಗಿ ಸುಣ್ಣದ ಭಟ್ಟಿ ಐತ್ರಿ. ತಾವು ನೋಡಿರ್ಬೋದು ಲೋಕಲ್ದವ್ರು ಆಗಿದ್ರೆ. ಆ ಸುಣ್ಣದ ಭಟ್ಟಿ ಹತ್ರ ಒಂದು ತೋಳದ ಥರನ, ಸೇಮ್ ತೋಳದ ಥರನ ಹೆಂಗಿತ್ತು ರೀ ಮುಖ ಇದಿತ್ತು. ಏನಪ್ಪ ಅಂದ್ರೆ ಮುಖದ ಬಾಯಿ ಸುತ್ತಮುತ್ತಲು ಕರಿದು ಇತ್ತು, ಫುಲ್ ಕರಿ. ಅದ್ರ ಬಾಲ ಕೆಳಗೆ ಜೋತಾಡ್ತಾ ಇತ್ತು. ಸ್ವಲ್ಪ ಕೂದಲು ಕಂದು ಕಲರ್ ಇತ್ತು. ಅದ್ರ ಜೋಡಿ ಇವು ನಮ್ಮ 4-5 ನಾಯಿ. ನಾನೇನು ಹೇಳಿದೆ, ಇದನ್ನು ನೋಡಿದ ತಕ್ಷಣ ಅಲ್ಲೇ ಇನ್ನೊಂದು 2-3 ನಾಯಿ ಇದ್ದು ರೀ, 2-3 ನಾಯಿ ಇದ್ದು. ಅವು ನೋಡಿದ್ದೇನೆ. ಅದ್ರ ಬಾಲ ನೋಡಿದೆ. ಅದ್ರ ಬಾಲ ರೌಂಡಾಗಿ ಹಿಂಗೆ ಕುರುಪಿಗತಿ ಹಿಂಗೆ ಮೇಲೆ ಎದ್ದುಕೊಂಡಿದ್ದು. ಇದ್ರ ಬಾಲ ಮಾತ್ರ ಕೆಳಗಿತ್ತು. ಆದರೆ ಆ ನಾಯಿ ಇದ್ರ ಜೋಡಿನೇ ಇತ್ತು ರೀ. ಅದು ಇಷ್ಟು ಸೇರಿಕೊಂಡು ಅಲ್ಲಿ ಇಟ್ಟಂಗಿ ಬಟ್ಟೆ ಒಳಗೆ ಹೋದು ರೀ. ನನಗದು ನೋಡಿದ ತಕ್ಷಣ ಭಯ ಆಯ್ತು. ನಾ ಒಬ್ಬಕ್ಕೆ ನಿಂತಿದ್ದೆ. ನಾನು ಯಾರ್ದೋ ಒಂದು ನಮ್ಮ ನಾಯಿ ಇಷ್ಟ ಯಾವ್ದಾರ ಈ ಥರ ನಾಯಿ ಒಂದು ರೀತಿ ನಾಯಿ ಸಾಕೋದನ್ನು ಚಲೋನ ರೀ. ಯಾಕಂದ್ರೆ ಇದು ನಮ್ಮ ನಾಯಿ ಯಾರು ಬೇಕಾದ್ರೆ ನಮ್ಮ ಮನೆ ಮುಂದೆ ಹಾಸಿ ಹೋಗ್ಲಿ ಓದರ್ತೈತಿ ರೀ. ಇದು ನಮ್ಮ ನಾಯಿ ಒಂದು ರೀತಿಲಿ ಚಲೋ ಅಲರ್ಟ್ ಹಾಕಿವಿ ನಾವು, ಯಾರೋ ಬಂದ್ರೆ ಅಂಥೇಳಿ. ನಾಯಿಗಳು ಇರೋದು ಚಲೋ ರೀ ಮನೆ ಮುಂದೆ. ಒಬ್ಬರು ಅಂದ್ರೆ ಒಬ್ಬರು ಹಾಸಿ ಹೋಗಂಗಿಲ್ಲ ನಮ್ಮ ಮನೆ ಮುಂದೆ, ಓದ್ರಾಕ್ ಚಲೋ ಮಾಡ್ತೈತಿ. ಹೀಗಾಗಿ ನಾನು ಅದಕ್ಕೆ ಸಾರ್ವಜನಿಕರಲ್ಲಿ ಏನು ವಿನಂತಿ ಮಾಡ್ಕೋತೀನಿ ಅಂತಂತಂದ್ರೆ, ಇಲ್ಲೇ ರೈಲ್ವೆ ಗೇಟಿನ ಹತ್ರನೂ ಸಹಿತ ನಾನು ಕಣ್ಣಾರೆ ನೋಡಿದ್ದೀನಿ ರೀ. ಅದನ್ನ ಒಂದು ಸರಿ ನೋಡಿದೆ. ಇನ್ನೊಂದು ಸರಿ ನೋಡಿದ್ರೆ ದಾರಿಯಲ್ಲಿ ಹೋಗ್ತಾ ಇರೋದನ್ನು ನೋಡಿದ್ದೀನಿ ರೀ. ಅದೇ ಥರ ಒಂದು ಕೆಳಗೆ ಬಾಲ ಜೋತು ನರಿ ಅಂತ ಅದೊಂದು ಪ್ರಾಣಿ. ಅದು ಈಗೊಂದು 1 ವರ್ಷದಿಂದನೂ ನೋಡಿದ್ದೆ ನಾನು. ಯಾಕಂತಂದ್ರೆ ನಮ್ಮ ನಾಯಿಗೆ ಇರುವಂಥ ಒಂದು ಏನಪ್ಪ ಅಂತಂದ್ರೆ ಇದು ಬೇರೆ ಇರ್ತೈತಿ ರೀ. ಅದರದ್ದೊಂದು ಮುಖ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಊರು ಮನೆಯೊಳಗಿನ ನಾಯಿಗೆ ಬಾಲ ಎದ್ದಿರ್ತಾವ್ರಿ. ಆದರೆ ಈ ನರಿ ಮತ್ತು ತೋಳದ ಬಾಲಗಳು ಕೆಳಗೆ ಎಳೆ ಬೀಳ್ತಾವಂತ ನಮ್ಮ ತಾಯಿಯವರು ಹೇಳ್ತಿದ್ರು. ಚಿತ್ರದಲ್ಲೂ ಸಹಿತ ನಾವು ನೋಡಿವಿ. ಇವು 2 ಥರದ ಪ್ರಾಣಿಗಳನ್ನು ನಾನು ಕಣ್ಣಾರೆ ನೋಡಿದ್ದೀನಿ ರೈಲ್ವೆ ಗೇಟ್ ಹತ್ರ ಹಳೆ ಬಾಗಲಕೋಟೆ ಒಳಗೆ. ಮತ್ತು ನಿನ್ನೆ ನೋಡಿದ್ರೆ ಈಗ ಒಂದು 2-3 ದಿವಸದ ಹಿಂದೆ ಈ ಹೆಣ್ಣ ಅನ್ನುವಂಥ ಪ್ರಾಣಿ ಅಥವಾ ಏನೈತೋ ಗೊತ್ತಿಲ್ಲ, ಅವರು ಆ್ಯಕ್ಚುಲಿ ಗಾಡಿ ಒಳಗೆ 2 ವೀಲರ್ ಗಾಡಿ ಒಳಗೆ ವಿಡಿಯೋ ಮಾಡ್ಯಾರ. ಅದನ್ನು ಧೈರ್ಯವಂತರೇ, ಅವ್ರಿಗೊಂದು ಸೆಲ್ಯೂಟ್ ಹೊಡಿಲೇಬೇಕು ನಾವು. ತುಂಬ ಧೈರ್ಯವಂತರು ಅವ್ರ ಸಹೋದರರು. ಅದನ್ನ ನೋಡಕ್ಕೆ ನಿಂತ್ರೆ ನಮಗೆ ಕೈಕಾಲು ನಡಗ್ತಾವೆ. ಆದರೂ ಧೈರ್ಯದಿಂದ ಏನು ವಿಡಿಯೋ ಮಾಡ್ಯಾರ. ಹೀಗಾಗಿ ತಾವು ಬಾಗಲಕೋಟೆ ಜನ ಅಥವಾ ನವನಗರದ ಜನ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ತಿರ್ಗಾಡ್ಬೇಕು. ಅಲ್ಲಿ ರೈಲ್ವೆ ಗೇಟ್ನ ಹತ್ರ ಮಾತ್ರ ಒಬ್ಬೊಬ್ಬರೇ ಹೊರದೇಶಿಗೆ ಹೋಗ್ತಿರ್ತಾರೆ. ಅಂದರೆ ಲ್ಯಾಟ್ರಿನ್ ಎರಡಕ್ಕೆ ಹೋಗೋದನ್ನು ನಾನು ನೋಡೀವಿ. ಹಿರಿಯರಾದವರು ದಯವಿಟ್ಟು ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡು ತಾವು ಹೋಗಬೇಕು. ಹಳೆ ಬಾಗಲಕೋಟೆಯಲ್ಲಿ ನವನಗರದಲ್ಲಿ ತಿರುಗಾಡುವವರು ಅಥವಾ ವಾಕಿಂಗ್ ಹೋಗೋರು ಅಥವಾ ಹೊರಗಡೆ ಎಲ್ಲರ ಹೋಗೋದು ಅಥವಾ ಅನಿವಾರ್ಯ ಬಂತಂದ್ರೆ 2 ವೀಲರ್ ಗಾಡಿಯಲ್ಲಿ ಹೋಗ್ರಿ, ಒಬ್ಬೊಬ್ಬರೇ ತಿರುಗಾಡ್ಕೊಂತ ಹೋಗಬೇಡ್ರಿ, ವಾಕಿಂಗ್ ಮಾಡೋಕೆ ಹೋಗಬೇಡ್ರಿ. ಒಂದು ವೇಳೆ ಮಾಡಿದರೂ ಸಹಿತ ಕೈಯಲ್ಲಿ ಒಂದು ದೊಡ್ಡ ಕೋಲು ಹಿಡ್ಕೊಂಡು
ತಾವು ನಡೆದಾಡಬೇಕು ಹೋಗಬೇಕು ಅಂಥೇಳಿ ನಂದು ಸಾರ್ವಜನಿಕರಲ್ಲಿ ಒಂದು ವಿನಂತಿ ನೋಡ್ರಿ. ಹೀಗಾಗಿ ನಮ್ಮ ಕಡೆ ಒಂದು ವಿಡಿಯೋ ಬಂದಿತ್ತದು, ಅದಕ್ಕೆ ಎಲ್ಲರ ಒಂದು ಒಳ್ಳೇದಾಗಲಿ ಅಂತ ತಿಳ್ಕೊಂಡು ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡ್ರಿ. ಧನ್ಯವಾದಗಳು ರೀ. ಅದಕ್ಕೆ ನಾ ಮಂಜಾಕತ್ತೀವು. ಹೊಡೆದ್ರಿ ಫೋಟೋ ಹೊಡೆದ್ರಲ್ಲ, ವಿಡಿಯೋನ ಮಾಡತ್ತೀನಿ ನಡಿ. ಐನ ಏನು ತೋಳ ಅಲ್ರಿ ಸರ್, ಇದು ತೋಳ ಅಲ್ರಿ ಇದು. ಇಲ್ಲ ಎಲ್ಲ ಅದಾವಲ್ರಿ ಇಲ್ಲಿ ನವನಗರದಾಗ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕಡೆ ಒಂದು ನವನಗರದ ಒಂದು ವಿಡಿಯೋ ಬಂದಿತ್ತು ರೀ. ನವನಗರದಲ್ಲಿ ರಾತ್ರಿ 10 ಗಂಟೆ 11 ಗಂಟೆ ಸುಮಾರಿಗೆ ಯೂನಿಟ್ 2ನಲ್ಲಿ ಹೈನಾ ಅನ್ನುವಂಥ ಅಥವಾ ತೋಳ ಐತೆ ಗೊತ್ತಿಲ್ಲ, ಓಡಾಡ್ತಾ ಇರೋದು ಒಂದು ವಿಡಿಯೋ ಬಂದಿತ್ತು ನಮ್ಮ ಹತ್ರ. ನಾನು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನು ಮಾಡ್ಕೋತೀನಿ ಅಂದರೆ, ಅದರಲ್ಲಿ ನವನಗರದ ಜನರಲ್ಲಿ ದಯವಿಟ್ಟು ರಾತ್ರಿ ಹೊತ್ತು ಒಬ್ಬೊಬ್ಬರ ತಿರ್ಗಾಳಕ್ಕೆ ಹೋಗಬೇಡ್ರಿ. ಒಂದು ವೇಳೆ ಹೋಗೋದೇ ಬಂತು ಅಥವಾ ಏನೋ ಹಿತ್ತಲ ಬಾಗಲ್ದಾಗ ಅಥವಾ ಬಾಗಲದ ಮುಂದೆ ನೀವು ಅಂದ್ಕೊಂಡ್ರೆ ಒಂದು ದೊಡ್ಡ ಬಡಗಿ ಹಿಡ್ಕೊಂಡು ಅಥವಾ ಏನೋ ಒಂದು ಕೈಯಲ್ಲಿ ಹಿಡ್ಕೊಂಡು ನೀವು ವಾಕಿಂಗ್ ಮಾಡೋದಾಗಿರಲಿ ತಿರುಗಾಡೋದಾಗಿರಲಿ ಮಾಡಿರಿ ಅಂಥೇಳಿ ನಂದೊಂದು ಸಾರ್ವಜನಿಕರಲ್ಲಿ ವಿನಂತಿ ರೀ. ಮತ್ತು ಇಲ್ಲೇ ನಮ್ಮ ಹಳೆ ಬಾಗಲಕೋಟೆ ಒಳಗೆ ಸ್ಟೇಷನ್ ಹತ್ರನೂ ಸಹಿತ ಈಗ ಒಂದು 4-5 ತಿಂಗಳ ಹಿಂದೆ ನಾನು ಸ್ಕೂಲಿಗೆ ಹೋಗ್ಬೇಕಂಥೇಳಿ ಅಲ್ಲೇ ರೈಲ್ವೆ ಗೇಟ್ ಹತ್ರ ನಿಂತಿದ್ದೆ. ನಾನು ಜಿಟಿ ಸ್ವಲ್ಪ ಮಳೆ ಬರಾಕಂತಿತ್ತು. ಅಲ್ಲೇ ರೈಲ್ವೆ ಗೇಟ್ನ ಹತ್ರ ತಾವು ನೋಡಿರ್ಬೋದು, ಒಬ್ಬರು ಹಿರಿಯ ಅಜ್ಜ ಮತ್ತು ಸೊಸೆ ಮೊಮ್ಮಗ ಅಲ್ಲೇ ಒಂದು ತಗಡಿನ ಶೆಡ್ ಹಾಕ್ಕೊಂಡು ಅಲ್ಲೇ ವಾಸ ಅದಾರ. ಇಡೀ ಏರಿಯಾಕ ಅಂದ್ರೆ ರೈಲ್ವೆ ಗೇಟ್ನ ಆಚೆ ಕಡೆ ಅವರೊಬ್ಬರೇ ರೀ. ಅವ್ರ ಮನೆಯಲ್ಲಿ ಒಂದಿಷ್ಟು ಆಡು ಕುರಿ ಏನೋ ಸಾಕೊಂಡಾರವರು. ಅದ್ರ ಪಕ್ಕದೊಳಗೆ ಏನೈತಿ, ಒಂದು ಇಟ್ಟಂಗಿ ಸುಣ್ಣದ ಭಟ್ಟಿ ಐತ್ರಿ. ತಾವು ನೋಡಿರ್ಬೋದು ಲೋಕಲ್ದವ್ರು ಆಗಿದ್ರೆ. ಆ ಸುಣ್ಣದ ಭಟ್ಟಿ ಹತ್ರ ಒಂದು ತೋಳದ ಥರನ, ಸೇಮ್ ತೋಳದ ಥರನ ಹೆಂಗಿತ್ತು ರೀ ಮುಖ ಇದಿತ್ತು. ಏನಪ್ಪ ಅಂದ್ರೆ ಮುಖದ ಬಾಯಿ ಸುತ್ತಮುತ್ತಲು ಕರಿದು ಫುಲ್ ಕರಿ. ಅದ್ರ ಬಾಲ ಕೆಳಗೆ ಜೋತಾಡ್ತಾ ಇತ್ತು. ಸ್ವಲ್ಪ ಕೂದಲು ಕಂದು ಕಲರ್ ಇತ್ತು. ಅದ್ರ ಜೋಡಿ ಇವು ನಮ್ಮ 4-5 ನಾಯಿ. ನಾನೇನು ಹೇಳಿದೆ, ಇದನ್ನ ನೋಡಿದ ತಕ್ಷಣ ಅಲ್ಲೇ ಇನ್ನೊಂದು 2-3 ನಾಯಿ ಇದ್ದು ರೀ. 2-3 ನಾಯಿ ಇದ್ದು. ಅವು ನೋಡಿದ್ದೇನೆ. ಅದ್ರ ಬಾಲ ನೋಡಿದೆ. ಅದ್ರ ಬಾಲ ರೌಂಡಾಗಿ ಹಿಂಗೆ ಕುರುಪಿಗತಿ ಹಿಂಗೆ ಮೇಲೆ ಎದ್ದುಕೊಂಡಿದ್ದು. ಇದ್ರ ಬಾಲ ಮಾತ್ರ ಕೆಳಗಿತ್ತು. ಆದರೆ ಆ ನಾಯಿ ಇದ್ರ ಜೋಡಿನೇ ಇತ್ತು ರೀ. ಅದು ಇಷ್ಟು ಸೇರಿಕೊಂಡು ಅಲ್ಲಿ ಇಟ್ಟಂಗಿ ಬಟ್ಟಿ ಒಳಗೆ ಹೋದು ರೀ.
ನನಗದು ನೋಡಿದ ತಕ್ಷಣ ಭಯ ಆಯ್ತು. ನಾ ಒಬ್ಬಕ್ಕೆ ನಿಂತಿದ್ದೆ ನಾನು. ಯಾರ್ದೋ ಒಂದು ನಮ್ಮ ನಾಯಿ ಇಷ್ಟತಿ ಯಾವ್ದಾರ ಈ ಥರ ನಾಯಿ ಒಂದು ರೀತಿ ನಾಯಿ ಸಾಕೋದನ್ನು ಚಲೋನ ರೀ. ಯಾಕಂದ್ರೆ ಇದು ನಮ್ಮ ನಾಯಿ ಯಾರು ಬೇಕಾದ್ರೆ ನಮ್ಮ ಮನೆ ಮುಂದೆ ಹಾಸಿ ಹೋಗ್ಲಿ ಓದಿರ್ತೈತಿ ರೀ. ಇದು ನಮ್ಮ ನಾಯಿ ಒಂದು ರೀತಿಲಿ ಚಲೋ ಅಲರ್ಟ್ ಹಾಕಿವಿ ನಾವು ಯಾರೋ ಬಂದ್ರೆ ಅಂಥೇಳಿ. ನಾಯಿಗಳು ಇರೋದು ಚಲೋ ರೀ ಮನೆ ಮುಂದೆ. ಒಬ್ಬರು ಅಂದ್ರೆ ಒಬ್ಬರು ಹಾಸಿ ಹೋಗಂಗಿಲ್ಲ ನಮ್ಮ ಮನೆ ಮುಂದೆ ಓದ್ರಾಕ್ ಚಲೋ ಮಾಡ್ತೈತಿ. ಹೀಗಾಗಿ ನಾನು ಅದಕ್ಕೆ ಸಾರ್ವಜನಿಕರಲ್ಲಿ ಏನು ವಿನಂತಿ ಮಾಡ್ಕೊತೀನಿ ಅಂತಂತಂದ್ರೆ, ಇಲ್ಲೇ ರೈಲ್ವೆ ಗೇಟಿನ ಹತ್ರನೂ ಸಹಿತ ನಾನು ಕಣ್ಣಾರೆ ನೋಡಿದ್ದೀನಿ ರೀ. ಅದನ್ನ ಒಂದು ಸರಿ ನೋಡಿದೆ, ಇನ್ನೊಂದು ಸರಿ ನೋಡಿದ್ರೆ ದಾರಿಯಲ್ಲಿ ಹೋಗ್ತಾ ಇರೋದನ್ನು ನೋಡಿದ್ದೀನಿ ರೀ. ನಾ ಅದೇ ಥರ ಒಂದು ಕೆಳಗೆ ಬಾಲ ಜೋತು ನರಿ ಅಂತ ಒಂದು ಪ್ರಾಣಿ, ಅದು ಈಗೊಂದು 1 ವರ್ಷದಿಂದನೂ ನೋಡಿದ್ದೆ ನಾನು. ಯಾಕಂತಂದ್ರೆ ನಮ್ಮ ನಾಯಿಗೆ ಇರುವಂಥ ಒಂದು ಏನಪ್ಪ ಅಂತಂದ್ರೆ ಇದು ಬೇರೆ ಇರ್ತೈತಿ ರೀ. ಅದರದ್ದೊಂದು ಮುಖ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಊರು ಮನೆಯೊಳಗಿನ ನಾಯಿಗೆ ಬಾಲ ಎದ್ದಿರ್ತಾವ್ರಿ. ಆದರೆ ಈ ನರಿ ಮತ್ತು ತೋಳದ ಬಾಲಗಳು ಕೆಳಗೆ ಎಳೆ ಬೀಳ್ತಾವಂತ ನಮ್ಮ ತಾಯಿಯವರು ಹೇಳ್ತಿದ್ರು. ಚಿತ್ರದಲ್ಲೂ ಸಹಿತ ನಾವು ನೋಡೀವಿ. ಇವು 2 ಥರದ ಪ್ರಾಣಿಗಳನ್ನು ನಾನು ಕಣ್ಣಾರೆ ನೋಡೀನಿ ರೈಲ್ವೆ ಗೇಟ್ ಹತ್ರ, ಹಳೆ ಬಾಗಲಕೋಟೆ ಒಳಗೆ. ಮತ್ತು ನಿನ್ನೆ ನೋಡಿದ್ರೆ ಈಗ ಒಂದು 2-3 ದಿವಸದ ಹಿಂದೆ ಈ ಹೆಣ್ಣ ಅನ್ನುವಂಥ ಪ್ರಾಣಿ ಅಥವಾ ಏನೈತೋ ಗೊತ್ತಿಲ್ಲ, ಅವರು ಆ್ಯಕ್ಚುಲಿ ಗಾಡಿ ಒಳಗೆ 2 ವೀಲರ್ ಗಾಡಿ ಒಳಗೆ ವಿಡಿಯೋ ಮಾಡ್ಯಾರ. ಅದನ್ನು ಧೈರ್ಯವಂತರೇ, ಅವ್ರಿಗೊಂದು ಸೆಲ್ಯೂಟ್ ಹೊಡಿಲೇಬೇಕು ನಾವು. ತುಂಬ ಧೈರ್ಯವಂತರು ಅವ್ರ ಸಹೋದರರು. ಅದನ್ನ ನೋಡಕ್ಕೆ ನಿಂತ್ರೆ ನಮಗೆ ಕೈಕಾಲು ನಡುಗ್ತಾವೆ. ಆದರೂ ಧೈರ್ಯದಿಂದ ಏನು ವಿಡಿಯೋ ಮಾಡ್ಯಾರ. ಹೀಗಾಗಿ ತಾವು ಬಾಗಲಕೋಟೆ ಜನ ಅಥವಾ ನವನಗರದ ಜನ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ತಿರುಗಾಡಬೇಕು. ಅಲ್ಲಿ ರೈಲ್ವೆ ಗೇಟ್ನ ಹತ್ರ ಮಾತ್ರ ಒಬ್ಬೊಬ್ಬರೇ ಹೊರದೇಶಿಗೆ ಹೋಗ್ತಿರ್ತಾರೆ. ಅಂದರೆ ಲ್ಯಾಟ್ರಿನ್ ಎರಡಕ್ಕೆ ಹೋಗೋದನ್ನು ನಾನು ನೋಡೀವಿ. ಹಿರಿಯರಾದವರು ದಯವಿಟ್ಟು ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡು ತಾವು ಹೋಗಬೇಕು. ಹಳೆ ಬಾಗಲಕೋಟೆಯಲ್ಲಿ ನವನಗರದಲ್ಲಿ ತಿರುಗಾಡುವವರು ಅಥವಾ ವಾಕಿಂಗ್ ಹೋಗೋರು ಅಥವಾ ಹೊರಗಡೆ ಎಲ್ಲರ ಹೋಗೋದು ಅಥವಾ ಅನಿವಾರ್ಯ ಬಂತಂದ್ರೆ 2 ವೀಲರ್ ಗಾಡಿಯಲ್ಲಿ ಹೋಗ್ರಿ. ಒಬ್ಬೊಬ್ಬರ ತಿರುಗಾಡ್ಕೊಂತ ಹೋಗಬೇಡ್ರಿ, ವಾಕಿಂಗ್ ಮಾಡೋಕೆ ಹೋಗಬೇಡ್ರಿ. ಒಂದು ವೇಳೆ ಮಾಡಿದರೂ ಸಹಿತ ಕೈಯಲ್ಲಿ ಒಂದು ದೊಡ್ಡ ಕೋಲು ಹಿಡ್ಕೊಂಡು ತಾವು ನಡೆದಾಡಬೇಕು, ಹೋಗಬೇಕು ಅಂಥೇಳಿ ನಂದು ಸಾರ್ವಜನಿಕರಲ್ಲಿ ಒಂದು ವಿನಂತಿ ನೋಡಿರಿ. ಹೀಗಾಗಿ ನಮ್ಮ ಕಡೆ ಒಂದು ವಿಡಿಯೋ ಬಂದಿತ್ತದು. ಅದಕ್ಕೆ ಎಲ್ಲರ ಒಂದು ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿರಿ. ಧನ್ಯವಾದಗಳು ರೀ.